ಕಳೆದ ಬಾರಿ ಅವ್ರ ಅಧಿಕಾರದಲ್ಲಿ ರಾಜ್ಯದಲ್ಲಿ ಅವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ, ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ನಾವು 7 kg ಅಕ್ಕಿ ಕೊಡ್ತಿದ್ವಿ. ಅವ್ರು ಅದನ್ನ ಏನ್ ಮಾಡಿದ್ರು 5 kg ಇಳಿಸಿದ್ರು. ಮತ್ತೆ ನಾವು ಅಧಿಕಾರಕ್ಕೆ ಬಂದು ಈಗ 5 kg ಇಂದ 10 kg ಜಾಸ್ತಿ ಮಾಡಿದ್ವಿ. ಸೊ ಬಡವರ ಪರವಾಗಿ ಯಾರಿದ್ದಾರೆ ತಿಳ್ಕೋಬೇಕು. ಇವತ್ತು 5 ದೊಡ್ಡ ಗ್ಯಾರಂಟಿ ಕಾರ್ಯಕ್ರಮಗಳು, ಒಂದೊಂದು ಕಾರ್ಯಕ್ರಮಕ್ಕೂ 1000 ಕೋಟಿ ಖರ್ಚಾಗುತ್ತೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 56,058 ಕೋಟಿ ಖರ್ಚಾಗುತ್ತೆ. ಮತ್ತೆ ಅಷ್ಟು ಹಣ ನೇರವಾಗಿ ನಾವು ಜನರಿಗೆ ತಲುಪಿಸ್ತೇವೆ. ಯಾವುದು ಕೂಡ ಮಧ್ಯವರ್ತಿಗಳು ಇರೋದಿಲ್ಲ. ಇವತ್ತೆಲ್ಲ ತಾಯಂದಿರಿದೆ, ನಿಮ್ಗೆಲ್ಲರಿಗೂ ಅಕೌಂಟಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಿದೆ ಅಲ್ವಾ. ಅನ್ನಭಾಗ್ಯದಲ್ಲಿ 5 kg ಮತ್ತೆ ಈಗ ಇಂದಿರಾ ಕಿಟ್ ಕೊಡೋಕೆ ಶುರು ಮಾಡ್ತಾರೆ, ಅದು ಕೂಡ ಬರುತ್ತೆ. ಸೊ ಅಕ್ಕಿ ಕೂಡ ಬರ್ತಾ ಇದೆ ಅಲ್ವಾ. ಶಕ್ತಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಡೆ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದೀರಾ ಅಲ್ವಾ. ಸೊ ಇದೆಲ್ಲ ಯಾರಿಗೋಸ್ಕರ ಕೊಡ್ತಾ ಇರೋದು? ಬಡವರಿಗೋಸ್ಕರ. ಆದ್ರೆ ಬಿಜೆಪಿಯವರು ಬಡವರು ಕೊಟ್ರೆ ಅದನ್ನ ಟೀಕೆ ಮಾಡ್ತಾರೆ. ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಾಗ ಏನ್ ಹೇಳ್ತಾ ಇದ್ರು, ಇದು ಬಿಟ್ಟಿ ಭಾಗ್ಯ ಅಂತ ಕರಿತಿದ್ರು. ಅದೇನೋ ನಾವು ಅವ್ರೇನೋ ಅವ್ರ ಮನೆಯಿಂದ ಹಣ ತಂದು ಅದನ್ನ ಜನರು ಕೊಡುವಂಗೆ ಇಲ್ಲ. ಇದು ಬಿಟ್ಟಿ ಭಾಗ್ಯ ಅಲ್ಲ, ಇದು ನಿಮಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿರುವಂತ ಹಣ. ಯಾಕೆಂತಂದ್ರೆ ಸರ್ಕಾರಕ್ಕೆ ಬರುವಂತ ಹಣ ನೀವು ಕೊಡೋ ಹಣ. ಪ್ರತಿಯೊಬ್ಬ ಬಡವ ಕೂಡ ಇವತ್ತು ತೆರಿಗೆ ಕಟ್ಟುತ್ತಾನೆ. ನೀವು ಏನೇ ಖರೀದಿ ಮಾಡಿದ್ರು ಕೂಡ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ. ಆ ತೆರಿಗೆಯಿಂದಲೇ ನಾವು ಬೊಕ್ಕಸ ತುಂಬಿಸ್ಕೊಳ್ಳೋದು, ಅದನ್ನೇ ನಾವು ವಾಪಸ್ ನಿಮಗೆ ಕೊಡ್ತಾ ಇರೋದು. ಆದ್ರೆ ಅದನ್ನ ಬಿಟ್ಟಿ ಭಾಗ್ಯ ಅಂತ ಅವ್ರು ಕರೀತಾರೆ. ಮತ್ತೇನ್ ಹೇಳ್ತಾರೆ, ಇವತ್ತು ಅಕ್ಕಿ ಕೊಡ್ತಾ ಇರೋದ್ರಿಂದ 2,000 ಕೊಡ್ತಾ ಇರೋದ್ರಿಂದ ನಾವು ಬಡವ್ರನ್ನ ಸೋಮಾರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬಡವರಿಗೆ ನಿಂದನೆ ಮಾಡ್ತಾರೆ. ಬಡವರು ಸೋಮಾರಿ ಆಗಿದ್ದೀರಾ? ಈಗ ನಿಮ್ಗೆ 2,000 ಬಂದಾಗ ನೀವು ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಅಥವಾ ಅಕ್ಕಿ ಕೊಡೋದ್ರಿಂದ ಬಡವ್ರು ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಬದಲಾಗಿ ಇವತ್ತು ಬಡವರು ಹೊಟ್ಟೆ ತುಂಬೋದ್ರಿಂದ ಏನೋ 2,000 ರೂಪಾಯಿ ಸಿಕ್ಕಿ ಇಂಥ ಬೆಲೆ ಏರಿಕೆಯಲ್ಲೂ ಕೂಡ ಅವ್ರ ಬದುಕು ಸ್ವಲ್ಪವಾಗಿ ಸುಧಾರಿಸಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಬಡವರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ದೇಶ ಕಟ್ಟುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಬಡವ್ರಿಗೆ ಏನಾದರೂ ದುಡ್ಡು ಕೊಟ್ಟರೆ ಅದನ್ನ ಬಿಜೆಪಿಯವರು ಸಹಿಸೋದಿಲ್ಲ, ಅದನ್ನ ಟೀಕೆ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ನವ್ರು ನಾವು ಯಾವಾಗಲೂ ಕೂಡ ಖಾದ್ರಿ ಅವರು ಹೇಳ್ತಾರೆ 2013-18ರಲ್ಲಿ ಸಿದ್ದರಾಮಯ್ಯ ಬೇಕಾದಷ್ಟು ಭಾಗ್ಯಗಳನ್ನು ಕೊಟ್ಟರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರಧಾರೆ, ಪಶು ಭಾಗ್ಯ, ಶುಭಾಗ್ಯ ಅಂತಲ್ಲ. ಅದೆಲ್ಲ ಯಾರಿಗೋಸ್ಕರ? ಅದೆಲ್ಲ ಕೂಡ ಜನಸಾಮಾನ್ಯರಿಗೋಸ್ಕರ, ಬಡವರಿಗೋಸ್ಕರ. ಮತ್ತೆ ನಾವು ಏನ್ ಚುನಾವಣೆಯಲ್ಲಿ ನಿಮ್ಗೆ ಮುಂಚೆ ಪ್ರಾಮಿಸ್ ಮಾಡಿರ್ತೀವಿ ಅಥವಾ ಮಾತು ಕೊಟ್ಟಿರ್ತೀವಿ ಅದರಂತೆ ಯಾವತ್ತೂ ನಡ್ಕೊಂಡಿದ್ದೀವಿ, ಯಾವತ್ತೂ ಮಾತಿಗೆ ತಪ್ಪಿಲ್ಲ. ಆದ್ರೆ ಬಿಜೆಪಿಯವರು ಆಗಲ್ಲ. ಸೊ ಹಾಗಾಗಿ ನಾವು ಕೆಲಸ ಮಾಡಿದೀವಿ, ನಾವು ಕೆಲಸ ಮಾಡೋರಿಗೆ ನೀವು ಓಟ್ ಕೊಡಿ ಅಂತ ಕೇಳ್ತೀವಿ. ಮತ್ತೆ ಎಲ್ಲ ಕಾರ್ಯಕ್ರಮಗಳಿದೆಯಲ್ಲ, ಇದು ಯಾವುದೋ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಭಾಷೆಯವ್ರಿಗೆ ಸೀಮಿತ ಅಲ್ಲ. ಎಲ್ಲಾ ಜಾತಿಯವ್ರಿಗೂ, ಎಲ್ಲಾ ಧರ್ಮದವ್ರಿಗೂ, ಎಲ್ಲಾ ಭಾಷೆಯವ್ರಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಯಾರ ಮಧ್ಯೆಯೂ ಕೂಡ ಭೇದ ಭಾವ ಮಾಡ್ತಾ ಇಲ್ಲ. ಎಲ್ಲ ಸಮುದಾಯದ ಬಡವರು ಕೂಡ ಸಮಾನವಾಗಿ ಕಾಣುವಂಥದ್ದು ನಮ್ಮ ಪಕ್ಷ. ನಮ್ದು ಬಸವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಪಕ್ಷ. ಬಸವ ತತ್ವ ಏನ್ ಹೇಳುತ್ತೆ, ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಳ್ಳು ಅಂತ ಹೇಳುತ್ತೆ. ಮತ್ತೆ ಏನ್ ಹೇಳುತ್ತೆ, ಕಾಯಕ ಮತ್ತೆ ದಾಸೋಹ ಅಂತ ಹೇಳ್ತಾರೆ ಬಸವಣ್ಣವರು. ಎಲ್ಲರೂ ಕೂಡ ಕೆಲಸ ಮಾಡಬೇಕು, ಕೆಲಸ ಮಾಡಿ ಉತ್ಪಾದನೆ ಮಾಡಬೇಕು, ಬಂದ ಉತ್ಪಾದನೆಯನ್ನ ದಾಸೋಹ ಮಾಡಬೇಕು, ಎಲ್ರಿಗೂ ಹಂಚಬೇಕು ಅಂತೇಳಿ ನಮ್ಮ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಇದೆ.